ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಸತ್ಯವೇದ ಅಧ್ಯಯನದ ಕೇಳುಗರೆಲ್ಲರಿಗೂ ಯೇಸುಕ್ರಿಸ್ತನ ಮಧುರ ನಾಮದಲ್ಲಿ ವಂದಿಸಿ ಶುಭ ಹಾರೈಸುತ್ತೇವೆ. ಹನ್ನಳ ಮಗನಾದ ಸಮುವೇಲನ ಕುರಿತು ಧ್ಯಾನ ಮಾಡಿಕೊಳ್ಳೋಣ. ಸಮುವೇಲನು ಇಸ್ರಾಯೇಲ್ಯರ ಕೊನೆಯ ನ್ಯಾಯಸ್ಥಾಪಕನು ಮತ್ತು ಮೊದಲ ಪ್ರವಾದಿ ಎಂದು ಗುರುತಿಸಬಹುದು. ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯದ 20ನೇ ವಚನದಲ್ಲಿ ಬಹು ಅಚ್ಚುಕಟ್ಟಾಗಿ ಸಮುವೇಲನನ್ನು ಪೌಲನು ಚರಿತ್ರೆಯನ್ನು ಉಲ್ಲೇಖಿಸಿ ಅಂದಿನ ಇಸ್ರಾಯೇಲ್ ಹಾಗೂ ಯಹೂದ್ಯ ಮತಾವಲಂಬಿಗಳಿಗೆ ಪರಿಚಯಿಸುತ್ತಾನೆ. ಬಂಜೆಯಾದ ಹನ್ನಳು ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನಿಗೆ ಪ್ರಾರ್ಥಿಸಿ ಪಡೆದಿರುವ ಮಗನು ಇವನು. 1 ಸಮುವೇಲ 1ನೇ ಅಧ್ಯಾಯ 20ನೇ ವಚನದಲ್ಲಿ ಹನ್ನಳು ಯೆಹೋವನಿಂದ ಪಡೆದ ಮಗನಿಗೆ ಸಮುವೇಲನೆಂದು ಹೆಸರಿಟ್ಟಳು. ಯೆಹೋವನಿಂದ ಬೇಡಿ ಪಡಕೊಂಡೆನೆಂದು ಹೇಳಿ ಆ ಮಗುವಿನ ಹೆಸರಿನ ಅರ್ಥ. ಹೀಗೆ ಹನ್ನಳು ಅಂದಿನ ಯಾಜಕನಾದ ಏಲಿಗೆ ಸಂಭವಿಸಿದನ್ನೆಲ್ಲ ತಿಳಿಸಿ, ಆತನು ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ ಎಂಬುದಾಗಿ ಸಮುವೇಲನನ್ನು ಪ್ರಸ್ತಾಪಿಸುತ್ತಾಳೆ. ನಾನು ಇವನನ್ನು ಯೆಹೋವನಿಗೆ ಒಪ್ಪಿಸಿಬಿಟ್ಟಿದ್ದೇನೆ. ಇವನು ಜೀವದಿಂದಿರುವ ತನಕ ಆತನಿಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿ ಅರ್ಪಿಸಿ ಯೆಹೋವನನ್ನು ಆರಾಧಿಸಿದಳು. 1 ಸಮುವೇಲ 2ನೇ ಅಧ್ಯಾಯದ 11ನೇ ವಚನ. ಸಮುವೇಲನ ತಂದೆ ಎಲ್ಕಾನನು ತನ್ನ ಸ್ವಸ್ಥಳಕ್ಕೆ ಹಿಂದಿರುಗಿದನು. ಅಂದರೆ ತನ್ನ ವಾರ್ಷಿಕ ಯಜ್ಞಾಚರಣೆಯ ಕ್ರಮಗಳನ್ನೆಲ್ಲ ಮುಗಿಸಿ ಹಿಂದಿರುಗಿದನು. ಹುಡುಗನು ಯಾಜಕನಾದ ಏಲಿಯ ಕೈಕೆಳಗಿದ್ದುಕೊಂಡು ಯೆಹೋವನನ್ನು ಸೇವಿಸುತ್ತಿದ್ದನು. ಅಧೀನತೆಯ ಸ್ಪಷ್ಟ ದೃಷ್ಟಾಂತವನ್ನು ಈ ಸಾಲುಗಳು ಪ್ರಕಟಿಸುತ್ತವೆ. ಸಮುವೇಲನು ಇಷ್ಟಪೂರ್ವಕವಾಗಿ ಶಿಲೋವಿನಲ್ಲಿ ಉಳಿದುಕೊಂಡನು. ಶಿಲೋವಿನ ವಿಶೇಷವೇನು? ಶಿಲೋವಿನಲ್ಲಿಯೇ ಯೆಹೋವನ ದೇವದರ್ಶನ ಗುಡಾರವಿದ್ದ ಸ್ಥಳ. ಏಲಿಯು ಅಲ್ಲಿ ಯಾಜಕ ಸೇವೆ ನಡೆಸುತ್ತಿದ್ದನು. ಹನ್ನಳು ಪ್ರಾರ್ಥನೆಯಲ್ಲಿ ಕೊಟ್ಟ ಮಾತಿನಂತೆಯೇ ಸಮುವೇಲನನ್ನು ಯೆಹೋವನಿಗೆ ಸಮರ್ಪಿಸಿದಳು. ಹನ್ನಳ ಆರಾಧನೆಯನ್ನು ಗಮನಿಸೋಣ ಪ್ರಿಯರೇ. ಆಕೆಯು ತನ್ನ ಪ್ರಾರ್ಥನೆಗೆ ಉತ್ತರವಾಯಿತೆಂದು ಅದರ ಪ್ರತ್ಯುತ್ತರವಾಗಿ ಉಲ್ಲಾಸದಿಂದ ಯೆಹೋವನನ್ನು ಸ್ತುತಿಸಿದಳು. ಆಕೆಯು ಹೃದಯಪೂರ್ವಕವಾದ ಆರಾಧನೆಯೊಂದಿಗೆ ತನ್ನ ಮಗನನ್ನು ಯೆಹೋವನಿಗೆ ತಾನು ಕೊಟ್ಟ ಮಾತಿನಂತೆ ಸಮರ್ಪಿಸಿ ವಿವೇಕಪೂರ್ವಕವಾದ ಆರಾಧನೆಗೆ ಮುಂದಾದಳು. ದೇವರ ಕನಿಕರವನ್ನು ನೆನಪಿಗೆ ತಂದು ತನ್ನ ಮಗನನ್ನು ಸಜೀವ ಯಜ್ಞವಾಗಿ ಅರ್ಪಿಸಿ ಮೇಲ್ಮಟ್ಟದ ಆರಾಧನೆಗೆ ಮಾದರಿಯಾದಳು. ಹಳೆಯ ಒಡಂಬಡಿಕೆಯ ಭಾಗವಾದರೂ ಹೊಸ ಒಡಂಬಡಿಕೆಯ ಸಿದ್ಧಾಂತ ನೆರವೇರದಂತಿದೆ. ಈ ಕುರಿತು ರೋಮಾಪುರ 12ನೇ ಅಧ್ಯಾಯದ 1ನೇ ವಚನ ವಿವೇಕಪೂರ್ವಕ ಆರಾಧನೆಯ ವಿವರಣೆಯನ್ನು ತಿಳಿಸುತ್ತದೆ. ಹೀಗೆ ಯೆಹೋವನಿಗೆ ಪ್ರತಿಷ್ಠಿಸಿಕೊಂಡು ತನ್ನ ಜೀವನವನ್ನು ಸಮರ್ಪಿಸಿ ಬಾಳತೊಡಗಿದ ಹುಡುಗ ಸಮುವೇಲ. ಸಮುವೇಲನ ಹೊಸ ಪರಿಸರ ಹೇಗಿದೆ? 1 ಸಮುವೇಲ 2ನೇ ಅಧ್ಯಾಯ 18ನೇ ವಚನ. ಯಾಜಕನಾದ ಏಲಿಯ ಮಕ್ಕಳು ಬಹು ದುಷ್ಟರಾಗಿದ್ದರೂ ಅವರು ಯೆಹೋವನನ್ನು ಲಕ್ಷಿಸುತ್ತಿರಲಿಲ್ಲ. ಯವನಸ್ಥರಾದ ಏಲಿಯ ಮಕ್ಕಳು ಯಜ್ಞ ನೈವೇದ್ಯಗಳನ್ನು ತುಚ್ಛೀಕರಿಸಿದ್ದರಿಂದ ಅವರ ಅಪರಾಧವು ಯೆಹೋವನ ದೃಷ್ಟಿಯಲ್ಲಿ ಅಧಿಕವಾಯಿತು. ಇಂತಹ ಕಲುಷಿತ ವಾತಾವರಣದಲ್ಲಿ ಸಮುವೇಲನು ಹೇಗೆ ಬೆಳೆಯಬಹುದು?
ಒಂದೊಮ್ಮೆ ಯೋಚಿಸಿ ನೋಡಿ, ಪೋಷಕರಾದ ನಾವು ನಮ್ಮ ಮಕ್ಕಳ ಕುರಿತು ಏನೆಲ್ಲ ಕಾಳಜಿ, ಏನೆಲ್ಲ ಯೋಚಿಸುತ್ತೇವಲ್ಲ. ಹೌದು, ಸಮುವೇಲನ ಸುತ್ತ ಇತ್ತ ಮಾಲಿನ್ಯವು ಅವನ ಮೇಲೆ ಯಾವ ಪರಿಣಾಮವೂ ಬೀರಲಿಲ್ಲ ಎಂಬುದಾಗಿ ಸತ್ಯವೇದ ತಿಳಿಸುತ್ತದೆ. ಅವನಾದರೋ ಎಫೋದೆಂಬ ನಾರು ಮಡಿಯನ್ನು ತೊಟ್ಟುಕೊಂಡು ಯೆಹೋವನ ಸಾನ್ನಿಧ್ಯ ಸೇವೆಯನ್ನು ಮಾಡುತ್ತಿದ್ದನು. ಈ ಹಂತದಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಳ್ಳುವ ಪ್ರಶ್ನೆಯೊಂದನ್ನು ಹಾಕಿಕೊಳ್ಳಬೇಕು. ನನ್ನ ಮತ್ತು ನನ್ನ ದೇವರೊಟ್ಟಿಗಿನ ಸಂಬಂಧಕ್ಕೆ ಬೇರೆಯವರ ಪ್ರಭಾವವಿದೆಯೇ? ಅಥವಾ ಇತರ ಜನರ ಜೀವನಗಳು, ಅವರ ಉದಾಹರಣೆಗಳು ನಮ್ಮ ಮೇಲೆ ಪರಿಣಾಮ ಬೀರುತ್ತಾ ಸಂಬಂಧಕ್ಕೆ, ಅಂದರೆ ದೇವರಿಗೂ ನಮಗಿರುವ ಸಂಬಂಧಕ್ಕೆ ಕಂಟಕವಾಗಿದೆಯಾ? ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕೇಳಿಸಿಕೊಳ್ಳುವ ಮಾತುಗಳಿವು. ಆ ಸಭೆನಲ್ಲ, ಅವರು ಸರಿಯಿಲ್ಲ. ಓಹೋ, ಇವರು ಕೂಡ ಸರಿಯಿಲ್ಲ. ಸಭಾಪಾಲಕರೇ ಎಂದು ಮಾರುದ್ದ ಉದ್ಘರಿಸುವವರ ಸಂಖ್ಯೆ ಕಮ್ಮಿ ಏನೂ ಇಲ್ಲ ಅಲ್ಲವೇ? ಅಂದಿಗೂ ಇಂದಿಗೂ ಪರಿಸ್ಥಿತಿಗಳು ಬದಲಾಗಿಲ್ಲ. ಆದರೆ ಸಮುವೇಲನ ನಡೆಗಳು ಇಂದಿಗೂ ನಮ್ಮ ಹೃದಯವನ್ನು ಶೋಧಿಸುವಂತಿದೆ. ನಮ್ಮ ನಡತೆಗಳು ಆತನಿಗೆ ಯೋಗ್ಯವಾಗಿರಬೇಕು. ಎಲ್ಲ ವಿಧದಲ್ಲೂ ಆತನನ್ನು ಸಂತೋಷಪಡಿಸುವವರಾಗಿರಬೇಕು. ಸಹ ಮಾನವರನ್ನು ದೃಷ್ಟಿಸಿ ಅಥವಾ ಅವರ ಕೆಟ್ಟ ಉದಾಹರಣೆಗಳನ್ನು ಗಮನಕ್ಕೆ ತಂದುಕೊಂಡು ದೇವರೊಂದಿಗಿರ ನಮ್ಮ ಸಂಬಂಧವನ್ನು ಕಡೆಗಣಿಸಬಾರದು. ಈ ರೀತಿ ಸಮುವೇಲನ ಮಾರ್ಗ ಅಥವಾ ಆಯ್ಕೆಯ ಜೀವನದಲ್ಲಿ ನಾವು ನಡೆಯುವಂತೆ ನಾವೆಲ್ಲರೂ ಕರ್ತನ ಸಹಾಯವನ್ನು ಬೇಡಿಕೊಳ್ಳೋಣವೇ? ಎಲ್ಕಾನ ಮತ್ತು ಹನ್ನ. ಯೆಹೋವನ ಕಟಾಕ್ಷದಿಂದ, ಏಲಿಯ ಆಶೀರ್ವಾದದಿಂದ ಅವರ ಕುಟುಂಬವು ವಿಸ್ತಾರವಾಯಿತು. ಇತ್ತ ಸಮುವೇಲನು ಯೆಹೋವನ ಸನ್ನಿಧಿಯಲ್ಲಿ ದೊಡ್ಡವನಾದನು. 1 ಸಮುವೇಲ 2ನೇ ಅಧ್ಯಾಯದ ಇನ್ನಿತರೆ ವಚನಗಳು ಹೀಗೆ ಹೇಳುತ್ತೆ. ಬಾಲಕನಾದ ಸಮುವೇಲನು ಯೆಹೋವನ ಸನ್ನಿಧಿಯಲ್ಲಿಯೇ ದೊಡ್ಡವನಾದನು. 2 ತೀವ್ರತೆಯ ನಡುವೆ, ಅಂದರೆ ಎಲ್ಕಾನನ ಕುಟುಂಬದ ಆಶೀರ್ವಾದಗಳು ಒಂದೆಡೆಯಾದರೆ, ಏಲಿಯ ಮಕ್ಕಳು ಅವರ ಆತ್ಮಿಕ ಅಧಂಪತನ ಇನ್ನೊಂದೆಡೆ. ಸಮುವೇಲನಿಗೆ ಯೆಹೋವನ ಸನ್ನಿಧಿಯೇ ಬೆಳವಣಿಗೆಯ ತಾಣವಾಯಿತು. ನಮ್ಮ ಕುಟುಂಬಗಳಿಗೆ, ಕುಟುಂಬದಲ್ಲಿರುವ ಮಕ್ಕಳಿಗೆ ಇಂತಹ ವಾತಾವರಣ ಕಲ್ಪಿಸೋಣವೇ? ಆ ರೀತಿ ಒಂದು ಪರಿಸರ ರೂಪಿಸೋಣವೇ? 1 ಸಮುವೇಲ 3ನೇ ಅಧ್ಯಾಯದ 1ನೇ ವಚನ. ಬಾಲಕನಾದ ಸಮುವೇಲನು ಏಲಿಯ ಕೈ ಕೆಳಗಿದ್ದುಕೊಂಡು ಯೆಹೋವನ ಸೇವೆ ಮಾಡುತ್ತಿದ್ದನಷ್ಟೇ ಎಂಬುದಾಗಿ ತಿಳಿಸುತ್ತದೆ. ಈ ಸಾಲು 2ನೆಯ ಬಾರಿ ಮರುಕಳಿಸುತ್ತಿದೆ. ಒಬ್ಬ ನಾಯಕನ ಬಲಹೀನತೆ, ಆತ್ಮಿಕ ಕೊರತೆಗಳ ಮಧ್ಯದಲ್ಲೂ ಸಮುವೇಲನು ವಿಚಲಿತನಾಗದೆ ಅವನ ಅಡಿಯಲ್ಲಿದ್ದುಕೊಂಡು ತನ್ನ ನಿಷ್ಠೆಗೆ ತಪ್ಪದೆ ಯೆಹೋವನ ಸೇವೆ ಮಾಡುತ್ತಿದ್ದಾನೆ. ಅವನ ವಯಸ್ಸಿಗೆ ಮೀರಿದ ಪ್ರಬುದ್ಧತೆ ಇದಲ್ಲವೇ? ಹೌದು, ಅಧೀನತೆಯ ಮೇರು ಮಟ್ಟ ಆತ್ಮಿಕ ಲಕ್ಷಣ. ಸಮುವೇಲನು ಈ ನಡೆ ತನ್ನ ದೇವರನ್ನು ಮಾನಿಸುವಂಥದ್ದಾಗಿದೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಅಧಿಕಾರ ದೇವರಿಂದಲೇ ಎಂದು ಮನಗೊಂಡವನಂತೆ ತನ್ನ ಜೀವಿತದಲ್ಲಿ ಆತನನ್ನು ಸನ್ಮಾನಿಸುತ್ತಿದ್ದಾನೆ. ಏಲಿಗೆ ತನ್ನ ಮಕ್ಕಳಿಂದ ಅಗೌರವ, ಅವಮಾನ, ಆದರೆ ಸಮುವೇಲನಿಂದ ಸಂತೋಷ. ಸಮುವೇಲನು ಬೆಳೆಯುತ್ತಾ ಬಂದ ಹಾಗೆಲ್ಲ ಯೆಹೋವನ ಮತ್ತು ಮನುಷ್ಯರ ದಯೆಗೆ ಪಾತ್ರನಾದನು ಎಂಬುದಾಗಿ ಆ ಅಧ್ಯಾಯದ ವಚನಗಳು ತಿಳಿಸುತ್ತವೆ. ಸಮುವೇಲನು ಯೆಹೋವನ ಮಂದಿರದಲ್ಲಿ, ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗುತ್ತಿದ್ದನು. ದೇವರ ಪ್ರಸನ್ನತೆಯೇ ಸಮುವೇಲನ ನಿತ್ಯ ಆಶ್ರಯವಾಗಿತ್ತು. ದೈವೋಕ್ತಿಗಳು ಆ ಸಮಯಗಳಲ್ಲಿ ವಿರಳವಾಗಿದ್ದ ಸಮಯ. ಸಮುವೇಲನಿಗೆ ಯೆಹೋವನ ನಿಕಟ ಅನುಭವವಿರಲಿಲ್ಲ. ಯೆಹೋವನು ಸಮುವೇಲನನ್ನು ಹೆಸರಿಡಿದು ಕರೆದದ್ದು.
ದೇವದರ್ಶನ ಗುಡಾರದ ಅತಿ ಪರಿಶುದ್ಧ ಸ್ಥಳದಲ್ಲಿರುವ ದೇವ ಮಂಜೂಷದ ಬಳಿ, ಅಂದರೆ ಒಡಂಬಡಿಕೆಯ ಮಂಜೂಷದ ಪೆಟ್ಟಿಗೆಯ ಬಳಿ ಸಮುವೇಲನು ಮಲಗಿದ್ದನು. ಅತಿ ಪರಿಶುದ್ಧ ಸ್ಥಳದಲ್ಲಿಯೇ ಕೆರೂಬುಗಳ ನಡುವೆ ವಾಸಿಸುತ್ತಿದ್ದ ಯೆಹೋವನು ಎಂದಿನಂತೆ ತಿರುಗಿ ಪ್ರಾಹುಶಃ ಬಹಳ ದಿವಸಗಳ ನಂತರ ಮಾತಾಡತೊಡಗಿದನು. 3 ಬಾರಿ ಸಮುವೇಲನಿಗೆ ಯೆಹೋವನು ಹೆಸರಿಡಿದು ಕರೆದಾಗ್ಯೂ ಸಮುವೇಲನು ಏಲಿಯ ಬಳಿಗೆ ತೆರಳುತ್ತಾನೆ. ಕಾರಣ, ಯೆಹೋವನ ಸ್ವರದ ಪರಿಚಯವಿರಲಿಲ್ಲ. ಏಲಿಯು ಕರೆದವನು ಯೆಹೋವನೇ ಎಂದು ಖಾತ್ರಿ ಮಾಡಿಕೊಂಡು ಸಮುವೇಲನಿಗೆ ಇನ್ನೊಮ್ಮೆ ಆ ಸ್ವರ ಕೇಳಿದರೆ ಹೇಗೆ ಪ್ರತಿಸ್ಪಂದಿಸಬೇಕೆಂದು ಶಿಕ್ಷಣ ನೀಡುತ್ತಾನೆ. ನಮ್ಮ ಆತ್ಮಿಕ ಜೀವನ ಯಾತ್ರೆಯಲ್ಲಿ ಇಂಥ ಮಾರ್ಗದರ್ಶಕರು ಅವಶ್ಯವಲ್ಲವೇ? ಅದರೊಂದಿಗೆ ಅನ್ಯತಾ ಅಭಿಪ್ರಾಯಗಳನ್ನು ಕಟ್ಟಿಕೊಳ್ಳದೆ ಕಲಿಯುವ ಮನಸ್ಸು ಅಷ್ಟೇ ಪ್ರಾಮುಖ್ಯವಾದದ್ದು. ಸಮುವೇಲನ ಅಧೀನತೆಯ ಗುಣ ಕಲಿಕೆಗೆ ಅಡ್ಡಿಯಿಲ್ಲದೆ ಸರಾಗ ಮಾಡಿತು. ಸಮುವೇಲನು ಕೇಳುವವನು ಮಾತ್ರ ಆಗಿರದೆ ಅದರಂತೆ ಮಾಡುವವನು ಕೂಡ ಆದನು. ಅಧೀನತೆ, ವಿಧೇಯತೆ ಜೊತೆಗಾರರಾಗಿದ್ದಾರೆ. 4ನೇ ಬಾರಿ ಯೆಹೋವನು ಸಮುವೇಲನನ್ನು ಕರೆದಾಗ ಏಲಿಯು ಹೇಳಿಕೊಟ್ಟಂತೆ ಪ್ರತ್ಯುತ್ತರವನ್ನು ಸಮುವೇಲನು ಕೊಟ್ಟನು. ಆಗ ಯೆಹೋವನು ಸಮುವೇಲನೊಂದಿಗೆ ಸಂಭಾಷಿಸಲು ಪ್ರಾರಂಭ ಮಾಡಿದನು. ಈ ಹಿಂದೆ ದೇವರ ಮನುಷ್ಯನ ಮೂಲಕ ಏಲಿಗೆ ನೀಡಿದ ಎಚ್ಚರಿಕೆ, ಶಿಕ್ಷೆ ಮತ್ತು ಶಾಪಗಳನ್ನು ಮತ್ತೆ ಯೆಹೋವನು ಸಮುವೇಲನಿಗೆ ತಿಳಿಸಿದನು. ಮುಂಜಾನೆಯಲ್ಲಿ ಏಲಿಯ ಒತ್ತಾಯಿಸಿದ್ದರಿಂದ ಸಮುವೇಲನು ರಾತ್ರಿ ಯೆಹೋವನು ಹೇಳಿದ್ದನ್ನೆಲ್ಲ ಏಲಿಗೆ ತಿಳಿಸಿದನು. ಸಮುವೇಲನು ದೊಡ್ಡವನಾಗುತ್ತಾ ಬಂದನು ಎಂಬುದಾಗಿ ಮತ್ತೆ ದೇವರ ವಾಕ್ಯ ಪ್ರಕಟಿಸುತ್ತದೆ. ಯೆಹೋವನು ಸಮುವೇಲನನ್ನು ಪ್ರವಾದಿಯನ್ನಾಗಿ ನೇಮಿಸಿದನು. ಅವನ ನೇಮಕವು ದಾನ್ ಪಟ್ಟಣದಿಂದ ಬೇರ್ಷೆಬದ ಪಟ್ಟಣದವರೆಗೂ ಗೊತ್ತಾಯಿತು. ಯೆಹೋವನು ಮತ್ತೆ ದರ್ಶನ ಕೊಡುವುದಕ್ಕೆ ಪ್ರಾರಂಭಿಸಿದನು. ಸಮುವೇಲನ ಪ್ರವಾದನೆಗಳಲ್ಲಿ ಯಾವುದೂ ಬಿದ್ದು ಹೋಗಲಿಲ್ಲ. ಹಾಗೂ ಯೆಹೋವನು ತನ್ನ ವಾಕ್ಯದಿಂದ ಸಮುವೇಲನಿಗೆ ತನ್ನನ್ನು ಪ್ರಕಟಿಸಿಕೊಳ್ಳುತ್ತಾ ಬಂದನು. ಹಾಗೂ ಸಮುವೇಲನು ಇಸ್ರಾಯೇಲ್ಯರಿಗೆ ದೈವೋತ್ತರಗಳನ್ನು ತಿಳಿಸುತ್ತಿದ್ದನು ಎಂಬುದಾಗಿ ದಾಖಲಾಗಿದೆ. ಪ್ರತಿಯೊಬ್ಬರೂ ಸ್ವೇಚ್ಛಾನುಸಾರವಾಗಿ ನಡೆಯುವವರ ಮಧ್ಯೆ ಯೆಹೋವನು ತನ್ನ ದೃಷ್ಟಿಗೂ ಮನಸ್ಸಿಗೂ ಸರಿಯಾದದ್ದನ್ನೇ ಮಾಡುವ ಒಬ್ಬ ನಂಬಿಗಸ್ತನಾದ ಯಾಜಕನನ್ನು ಎಬ್ಬಿಸಿದನು. ದೇವರು ಬಹುಜನರನ್ನಲ್ಲ, ಒಬ್ಬನನ್ನು ಹುಡುಕುತ್ತಿದ್ದಾನೆ. ಪ್ರಿಯರೇ, ಮತ್ತೆ ಹೇಳಬಯಸುತ್ತೇನೆ, ದೇವರು ಒಂದು ಸಮುದಾಯ ಅಥವಾ ಬಹುಜನರನ್ನಲ್ಲ, ಒಬ್ಬ ವ್ಯಕ್ತಿಯನ್ನು ಹುಡುಕುತ್ತಿದ್ದಾನೆ. ಆ ಒಬ್ಬನು ನಾನು ನೀನು ಆಗಬಹುದೇ? ಪ್ರಸ್ತುತ ದಿನಮಾನಗಳಲ್ಲಿಯೂ ದೇವರು ಈ ಹುಡುಕಾಟವನ್ನು ಬಿಟ್ಟಿಲ್ಲ. ಸಮುವೇಲನ ಜನನದಿಂದ ಈ ಹಂತದವರೆಗೆ ಅವನ ಜೀವನದ ಮುಖ್ಯಾಂಶಗಳನ್ನು ಒಟ್ಟುಗೂಡಿಸೋಣ. ಸಮುವೇಲನ ಹೆಸರಿನ ಅರ್ಥ ಯೆಹೋವನನ್ನು ಬೇಡಿ ಪಡೆದದ್ದು ಎಂಬುದಾಗಿ. ಈ ವಾಕ್ಯದ ಉಲ್ಲೇಖ 1ನೇ ಸಮುವೇಲ 1ನೇ ಅಧ್ಯಾಯ 20ನೇ ವಚನದಲ್ಲಿ. ಹನ್ನಳು ಯಜ್ಞಾರ್ಪಣೆ ಮಾಡಿ ಮಗನನ್ನು ಏಲಿಯ ಬಳಿಗೆ ತಂದು ಪ್ರಾರ್ಥನಾ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ ಎಂದು ಗೊತ್ತು ಮಾಡುತ್ತಾಳೆ. ಇವನನ್ನು ಯೆಹೋವನಿಗೆ ಒಪ್ಪಿಸಿಬಿಟ್ಟಿದ್ದೇನೆ, ಜೀವದಿಂದಿರುವ ತನಕ ಆತನಿಗೆ ಪ್ರತಿಷ್ಠಿತನಾಗಿರುವನು ಎಂದು ಮಾತು ಕೊಟ್ಟಂತೆ ಏಲಿಯ ಬಳಿಗೆ ಬಂದು ಅರಿಕೆ ಮಾಡುತ್ತಾಳೆ. ಹೀಗೆ ಸಮುವೇಲನು ಸಜೀವ ಯಜ್ಞವಾಗಿ ಅರ್ಪಿಸಲ್ಪಟ್ಟನು. ಹನ್ನಳ ವಿವೇಕಪೂರ್ವಕವಾದ ಆರಾಧನೆಯು ಅಲ್ಲಿ ಪ್ರಸ್ತಾಪವಾಗುತ್ತದೆ. 1ನೇ ಸಮುವೇಲ 2ನೇ ಅಧ್ಯಾಯ 11ನೇ ವಚನ. ಹುಡುಗನಾದ ಸಮುವೇಲನು ಯಾಜಕನ ಕೈ ಕೆಳಗಿದ್ದು ಯೆಹೋವನನ್ನು ಸೇವಿಸಿದನು. ಸಮುವೇಲನು ಹೀಗೆ ಅಧೀನತೆಗೆ ಬಹುದೊಡ್ಡ ಮಾದರಿಯಾದನು.
ಪ್ರಿಯರೇ, ನಾವು ಯಾರ ಕೈ ಕೆಳಗಿದ್ದೇವೆ? ಯಾರ ಕೈ ಕೆಳಗಿದ್ದು ದೇವರಿಗೆ ಸೇವೆ ಮಾಡುತ್ತಿದ್ದೇವಾ? ಅವಲೋಕಿಸಿಕೊಳ್ಳೋಣ. 1 ಸಮುವೇಲ 2ನೇ ಅಧ್ಯಾಯದ 17ನೇ ವಚನ. ದುಷ್ಟ ಕೂಟಗಳ ಮಧ್ಯೆ ಮಲಿನನಾಗದ ಸಮುವೇಲನು. ಚಿಕ್ಕ ವಯಸ್ಸಿನಲ್ಲೇ ಆತ್ಮಿಕ ಪ್ರಬುದ್ಧತೆಯ ದೃಷ್ಟಾಂತ. ತನ್ನನ್ನು ಪ್ರತಿಷ್ಠಿಸಿಕೊಂಡ ಜೀವನವನ್ನು ಸಮುವೇಲನು ಆಯ್ಕೆ ಮಾಡಿಕೊಂಡನು. 1 ಸಮುವೇಲ 2ನೇ ಅಧ್ಯಾಯದ 18ನೇ ವಚನ. ಸಾರಾಸಗಟಾಗಿ ಯೆಹೋವನ ಆಜ್ಞೆಯನ್ನು ಉಲ್ಲಂಘಿಸಿದ ಯಾಜಕರ ಮಧ್ಯ ಸಮುವೇಲನು ಎಫೋದನ್ನು ತೊಟ್ಟುಕೊಂಡು ಯೆಹೋವನ ಸಾನ್ನಿಧ್ಯ ಸೇವೆ ಮಾಡತೊಡಗಿದನು. ಪ್ರಿಯರೇ, ಎಫೋದು ಏನನ್ನು ಸೂಚಿಸುತ್ತೆ? ನಾನು ಯೆಹೋವನಿಗೆ ಮೀಸಲು, ಜನರಿಗೂ ಯೆಹೋವನಿಗೂ ಮಧ್ಯಸ್ಥಿಕೆಯ ಪಾತ್ರನ ವಹಿಸಲು ಸಿದ್ಧ. ದೇವರಿಗೆ ಭಕ್ತಿ ಗೌರವಗಳನ್ನು ನಮ್ರತೆಯಿಂದ ಸಲ್ಲಿಸುವುದೇ ಎಫೋದಿನ ಒಂದು ಅರ್ಥ. ಅಷ್ಟೇ ಅಲ್ಲದೆ ಇಸ್ರೇಲರ ಕುಲಗಳನ್ನು ದೇವರ ಮುಂದೆ ಪ್ರತಿನಿಧಿಸುವ ಅಂಗಿಯೂ ಕೂಡ ಎಫೋದಾಗಿತ್ತು. ಈ ಎಫೋದನ್ನು ಧರಿಸಿಕೊಂಡು ಸಮುವೇಲನು ಸೇವೆ ಮಾಡತೊಡಗಿದನು. 1 ಸಮುವೇಲ 2ನೇ ಅಧ್ಯಾಯದ 21ನೇ ವಚನ. ಯೆಹೋವನ ಸನ್ನಿಧಿಯಲ್ಲೇ ಸಮುವೇಲನು ಬೆಳೆದು ದೊಡ್ಡವನಾದನು. ಹೌದು ಪ್ರಿಯರೇ, ನಮಗೂ ಕೂಡ ಇದು ಅವಲೋಕಿಸಿ ಪರಿಶೀಲಿಸಿಕೊಳ್ಳುವಂಥ ಒಂದು ವಿಚಾರ. 1 ಸಮುವೇಲ 2ನೇ ಅಧ್ಯಾಯದ 26ನೇ ವಚನ. ಸಮುವೇಲನು ಬೆಳೆದ ಹಾಗೆ ದೇವರ ಮತ್ತು ಮನುಷ್ಯರ ದಯೆಗೆ ಪಾತ್ರನಾದನು. ಯೇಸುವಿನ ಜೀವನದಲ್ಲಿಯೂ ಇದೇ ಸಾಲುಗಳು ಉಲ್ಲೇಖವಾಗಿರುತ್ತದೆ. ಸಮುವೇಲನು ಯೆಹೋವನಿಗೆ ಸೂಕ್ತ ಹಾಗೂ ಆತನ ದೃಷ್ಟಿಗೂ ಮನಸ್ಸಿಗೂ ಸರಿ ಬೀಳುವ ಯಾಜಕನಾದನು. ಈ ಕುರಿತು 1 ಸಮುವೇಲ 2ನೇ ಅಧ್ಯಾಯದ 35ನೇ ವಚನ ತಿಳಿಸುತ್ತದೆ. ಅತಿ ಪರಿಶುದ್ಧ ಸ್ಥಳ ಅಂದರೆ ಒಡಂಬಡಿಕೆಯ ದೇವರ ಮಂಜೂಷವಿದ್ದ ಸ್ಥಳ ಸಮುವೇಲನ ಆಶ್ರಯವಾಗಿತ್ತು. ಏಲಿಯಿಂದ ಶಿಕ್ಷಣ ಹೊಂದಿ ಯೆಹೋವನ ಸ್ವರ ಕೇಳಲು ಸಿದ್ಧಗೊಂಡ ಸಮುವೇಲನು. ಪ್ರವಾದಿ ಯಾರು? ಯೆಹೋವನಿಂದ ಕೇಳಿಸಿಕೊಂಡಿದ್ದನ್ನೇ ತಿಳಿಸುವವನೇ ಪ್ರವಾದಿ. ಹೀಗೆ ಸಮುವೇಲನನ್ನು ಯೆಹೋವನು ಪ್ರವಾದಿಯನ್ನಾಗಿ ನೇಮಿಸಿದನು. ಆತ್ಮಿಕ ಭರ ಶೂನ್ಯತೆಯನ್ನು ನಿವಾರಿಸುವ ವ್ಯಕ್ತಿಯಾದನು ಸಮುವೇಲನು. ಯೆಹೋವನು ಮತ್ತೆ ದೈವೋತ್ತರಗಳನ್ನು ನೀಡಲು ಸಿದ್ಧನಾದನು. ಈ ಸೇವೆಗೆ ಸಿದ್ಧನಾದ ವ್ಯಕ್ತಿ ಯಾರು? ಸಮುವೇಲನೇ. ಸಮುವೇಲನಿಗೆ ಶಿಲೋವಿನಲ್ಲಿ ಯೆಹೋವನ ದರ್ಶನ ಲಭ್ಯವಾಯಿತು. ಈ ಎಲ್ಲ ಅಂಶಗಳನ್ನು ನಮ್ಮ ಧ್ಯಾನದಲ್ಲಿ ಮುಂದುವರಿಸೋಣ ಹಾಗೂ ಕೇಳಿಸಿಕೊಂಡಿದ್ದೆಲ್ಲವನ್ನು ನಾವು ಮತ್ತೆ ಮತ್ತೆ ಮೆಲುಕು ಹಾಕಿಕೊಳ್ಳೋಣ. ಅಷ್ಟೇ ಅಲ್ಲದೆ ಯಾವ್ಯಾವ ಭಾಗದಲ್ಲಿ ತಿದ್ದುಪಾಟುಗಳು ಅವಶ್ಯವೋ ತಿದ್ದುಕೊಳ್ಳಲು ಮುಂದಾಕೋಣ. ಯಾವ್ಯಾವ ಸತ್ಯಾರ್ಥಗಳನ್ನು ನಮ್ಮ ಜೀವನಗಳಲ್ಲಿ ಅಳವಡಿಸಿಕೊಳ್ಳಲು ದೇವರಾತ್ಮನು ಸೂಚಿಸುತ್ತಿದ್ದಾನೋ ಅವುಗಳನ್ನು ಅಳವಡಿಸಿಕೊಳ್ಳಲು ಸಿದ್ಧರಾಗೋಣ. ನಾವುಗಳು ಕೂಡ ಕೇಳುವವರು ಮಾತ್ರ ಆಗಿರದೆ ಅದರಂತೆ ಮಾಡುವವರಾಗಿರೋಣ. ಆತ್ಮವಂಚನೆಗಳಿಂದ ತಪ್ಪಿಸಿಕೊಂಡು ಯೆಹೋವನ ಅಥವಾ ದೇವರ ದೃಷ್ಟಿಯಲ್ಲಿ ಧನ್ಯರಾಗೋಣ. ದೇವರು ಈ ವಾಕ್ಯಗಳನ್ನು ನಮ್ಮ ಆತ್ಮಗಳಿಗೆ ಆಶೀರ್ವದಿಸಿಕೊಡಲಿ. ನಾವುಗಳು ದೇವರ ಜ್ಞಾನದಲ್ಲಿಯೂ ಅಭಿವೃದ್ಧಿಯಾಗುತ್ತಾ ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲೂ ಆತನನ್ನೇ ಸಂತೋಷಪಡಿಸುವವರಾಗೋಣ. ಹಾಗಾಗುವುದಕ್ಕೆ ದೇವರು, ತ್ರೇಕ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಆಮೇನ್.